फिक्स ಮಾಡ್ಕೊಂಡ್ಬಿಟ್ಟೆ. मेरा दिल की धड़कन, मेरा जिंदगी, मेरी प्यार, मेरी जान ಎಲ್ಲ ನೀನೆ. ಹೇ ಚಾರು, ವೆಲ್ಕಮ್ ಟು ಮೈ ಹಾರ್ಟ್ ಬೀಟ್. ಎಲ್ಲ ನೀನೆ. मैं सोचा था ನಾನು ಲಂಡನ್ನಿಂದ ಇಂಡಿಯಾಗೆ ಬಂದಿದ್ದೀನಿ ಅಂತ. ಬಟ್ ಇಲ್ಲಿ ಬಂದು ನೋಡಿದ್ರೆ ಸ್ಟ್ರೈಟ್ ಅವೇ ಹೆವನ್ಗೆ ಬಂದ್ಬಿಟ್ಟಿದ್ದೀನಿ ಅನಿಸ್ತಾ ಇದೆ. ನನ್ನ ಎದುರು ವಾಡ ಖೂಬ್ಸೂರತ್ ಏಂಜಲ್ ನಿಂತಿದ್ದಾಳೆ. ಅಭಿ ತಕ್ ಇಂಥ ಮನ್ಪಸಂದ್ ಲಡ್ಕಿ ಕೋ ಮೈ ಜಿಂದಗಿ ಮೇ ದೇಖಾ ಹಿ ನಹೀ. ನಾನು ನಿಮಗೆ ಫುಲ್ ಫಿದಾ ಆಗ್ಬಿಟ್ಟಿದ್ದೀನಿ. मेरी जान, लव एट फर्स्ट साइट. मेरे होने वाला बीवी ಅಂದ್ರೆ ಅದು ನೀನೆ. ಫಿಕ್ಸ್ ಮಾಡ್ಕೊಂಡ್ಬಿಟ್ಟೆ. मेरा दिल की धड़कन, मेरा जिंदगी, मेरी प्यार, मेरी जान ಎಲ್ಲ ನೀನೆ. ಹೇ ಚಾರು, ವೆಲ್ಕಮ್ ಟು ಮೈ ಹಾರ್ಟ್ ಬೀಟ್. ಎಲ್ಲ ನೀನೆ. ಓ ಸಾರಿ, ಫಸ್ಟ್ ನನ್ನನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ಕೋಬೇಕಲ್ವಾ? ಬೈ ದ ಬೈ, ಐ ಆಮ್ ವಿವೇಕ್ ಸಕ್ಸೇನಾ. ಇಂಡಿಯನ್ ಕಲ್ಚರ್, ಐ ಲೈಕ್ ಇಟ್. ಚೋಟಾ ಬಾಸು ಸಖತ್ ಪರ್ಫಾರ್ಮ್ ಮಾಡ್ತಾರೆ. ಇಷ್ಟು ಮಾತಾಡ್ತಾ ಇದ್ದೀನಿ, ಆಪ್ ಸೈಲೆಂಟ್ ಇದ್ದೀರಾ? ಮೇರಿ ಜಾನ್, ನೋಡಿದ ತಕ್ಷಣ ಹೀಗೆ ಪ್ರಪೋಸ್ ಮಾಡಿದ್ರೆ ಹೆಣ್ಮಕ್ಳಿಗೆ ನಾಚಿಕೆ ಆಗೋದಿಲ್ವಾ ಅಳಿ ಅಂದ್ರೆ? ಲವ್ ಎಟ್ ಫಸ್ಟ್ ಸೈಟ್ ಅಂತ ನೀವು ಕೇಳಿಲ್ವಾ ಆಂಟಿ? ಕೇಳಿದೀವಿ. ಮೊದಲು ಜ್ಯೂಸ್ ತಗೊಳ್ಳಿ. ಥ್ಯಾಂಕ್ ಯು. ವೆಲ್ಕಮ್. ಹಲೋ, ಯಾರು ಮಾತಾಡೋದು? ಸರ್ ನಾನು ಅಂತ. ಹೇಳಿ ಬಸವರಾಜ್ ಅವರೇ. ಸರ್ ನೀವು ACB ಇನ್ಸ್ಪೆಕ್ಟರ್ ಸಿದ್ಧಾರ್ಥ್ ಅವರಲ್ವಾ? ಅಂದ್ರೆ ಆಂಟಿ ಕ್ರೈಮ್ ಬ್ಯೂರೋ. ನಾನು ನಿಮ್ಮನ್ನ ಭೇಟಿ ಮಾಡಬೇಕಿತ್ತು. ಭೇಟಿ ಮಾಡ್ಬೇಕಿತ್ತ? ಏನ್ ವಿಷಯ? ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಸರ್. ಮುಖ್ಯವಾದ ವಿಚಾರನ? ಏನದು? ನೀವು ಇಲ್ಲಿಗಲ್ ಆಕ್ಟಿವಿಟೀಸ್ನೆಲ್ಲ ಹಿಡಿದು ಬೇರ್ ಸಮೇತ ಕಿತ್ತಾಕ್ತೀರಾ ಅಂತ ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೆ ಸರ್. ನಾನು ಒಂದು ಇಲ್ಲಿಗಲ್ ಕೇಸ್ ಬಗ್ಗೆ ನಿಮ್ಗೊಂದು ಇನ್ಫಾರ್ಮೇಶನ್ ಕೊಡಬೇಕಿತ್ತು, ಅದಕ್ಕೆ. ಏನ್ ಹೇಳ್ತಾ ಇದ್ದೀರೋ ಸ್ವಲ್ಪ ಅರ್ಥ ಆಗೋವಾಗ ಹೇಳ್ತೀರಾ? ಯಾವ ಇಲ್ಲಿಗಲ್ ಆಕ್ಟಿವಿಟೀಸು? ಸರ್ ಅದನ್ನೆಲ್ಲ ಫೋನಲ್ಲಿ ಹೇಳಕ್ಕಾಗಲ್ಲ, ಮೀಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ. ಯಾರ ವಿಷಯ ಅನ್ನೋದಾದ್ರೂ ಹೇಳಿ. ಸರ್ ಅದು ಎದಕ್ಕೋಗ್ಬೇಡ್ರಿ, ಹೇಳಿ ಪರವಾಗಿಲ್ಲ. ಮಲ್ಟಿಪಲ್ ಬಿಸ್ನೆಸ್ಗಳನ್ನ ನಡೆಸ್ತಿರೋ ಸಕ್ಸೇನಾ ಗ್ರೂಪ್ MD ಮಿಸ್ಟರ್ ಸಕ್ಸೇನಾ ಬಗ್ಗೆ ಸರ್. ಯು ಮೀನ್ ನವದೀಪ್ ಸಕ್ಸೇನಾ? ಎಸ್ ಸರ್, ಅವ್ರ ಬಗ್ಗೆ ನಿಮ್ಮ ಹತ್ರ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನ ಹೇಳಬೇಕಿತ್ತು. ಓಕೆ, ಎಲ್ಲಿಗೆ ಬರ್ತೀರಾ? ನನ್ನ ಆಫೀಸ್ಗೆ ಬಂದ್ಬಿಡ್ತೀರಾ? ಬೇಡ ಸರ್, ಅಲ್ಲಿ ಸೇಫ್ ಇರಲ್ಲ. ನಾನು ನಿಮ್ಗೆ ಒಂದು ಲೊಕೇಶನ್ ಕಳಿಸ್ತೀನಿ. ಇಫ್ ಯು ಡೋಂಟ್ ಮೈಂಡ್, ಇವತ್ತೇ ನೀವು ಅಲ್ಲಿ ಬರೋಕ್ಕಾಗತ್ತಾ? ಈ ಸಮಾಜಕ್ಕೆ ಒಳ್ಳೇದಾದ್ರೆ ಈ ಸಿದ್ಧಾರ್ಥ್ ಯಾವ ಸಮಯಕ್ಕೆ ಎಲ್ಲಿಗೆ ಬೇಕಾದ್ರೂ ಬರಕ್ ಸಿದ್ಧ. ಥ್ಯಾಂಕ್ ಯು ಸರ್. ಬಟ್ ಒಂದು ವಿಷಯ. ಏನ್ ಸರ್? ನಾನು ಸಾರ್ವಜನಿಕರ ಸೇವೆಗೆ ಸದಾ ಸಿದ್ಧ ಅಂತ ಹೇಳಿದೆ, ಆದರೆ ಅದರಲ್ಲಿ ನ್ಯಾಯ, ನೀತಿ, ಧರ್ಮ ಇದ್ರೆ ಮಾತ್ರ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನೀವು ಅಲ್ಲಿಗೆ ಬರಬೇಕು. ನೀವು ಎಲ್ಲಿಗೆ ಯಾವ ಟೈಮಿಗೆ ಬರಬೇಕು ಅಂತ ಲೊಕೇಶನ್ ಕಳಿಸಿ, ನಾನು ಅಲ್ಲಿಗೆ ಬರ್ತೀನಿ. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ. ಏನು ರಾಮಾಚಾರಿ ಇದು? ಆ ನವದೀಪ್ ಸಾಮ್ರಾಜ್ಯನ ಬುಡಮೇಲ್ ಮಾಡಕ್ಕೆ
ಇಟ್ಟಿರೋ ಮೊದಲನೇ ಹೆಜ್ಜೆ ಇದು. ಇವನ್ನ ಬಿಟ್ರೆ ದಿನಪೂರ್ತಿ ಹಿಂಗೆ ನೋಡ್ತಾನೆ ಕುಂತು ಬಿಡ್ತಾನೆ ಅನ್ಸುತ್ತೆ. ಚೋಟ ಸಾಬ್, ಚೋಟ ಸಾಬ್ ವರ್ಕೌಟ್ ಆಗ್ತಿಲ್ವೇ? ಚೋಟ ಸಾಬ್, ಇದು ಹೆಣ್ಣು ನೋಡೋ ಶಾಸ್ತ್ರ ಅಂತ ಹೆಸರು ಅಷ್ಟೇ. ಹಂಗಂದ್ ಮಾತ್ರಕ್ಕೆ ಹೆಣ್ಣನ್ನ ಹಂಗೆ ನೋಡ್ತಾ ಕುಂತಿರ್ಬೇಕು ಅಂತ ಏನಿಲ್ಲ. ಅದು ಬಿಟ್ಟು ಮಾತಾಡಿ, ಬಾತ್ಕರು. ಓ, ಯಾಕವ್ರು ಬಾತ್ ಕರಂಗಿಲ್ಲ? ಎಡ್ ಮೇಡಮ್, ನೀವೇನಾದ್ರು ಮಾತಾಡಿ, ಇಲ್ಲಾಂದ್ರೆ ಇವ್ರು ನೋಡ್ತಿರ್ತಾರೆ, ನಾವೆಲ್ಲ ಇವ್ರು ನೋಡ್ತಾ ನಿಂತಿರ್ಬೇಕಾಗತ್ತೆ. ಜಿಕೆ ಸ್ವಲ್ಪ ಇರು. ಗಂಡು ಒಬ್ರಿಗೊಬ್ರು ಸರಿಯಾಗಿ ನೋಡ್ಕೊಳ್ಳೋದ್ ಬೇಡ್ವಾ? ಅಯ್ಯೋ, ಗಂಡು ಮಾತ್ರ ಅವಾಗಿಂದ ನೋಡ್ತಾನೇ ಇದೆ, ಆದ್ರೆ ತಿರುಗೋ ನೋಡ್ತಿಲ್ಲ. ಹುಡುಗಿ ಅಂದ್ರೆ ಹಾಗೆ, ಕಣ್ಣಲ್ಲಿ ಕಣ್ಣಿಟ್ ನೋಡೋದಿಕ್ಕೆ ನಾಚಿಕೆ ಆಗಲ್ವಾ? ನಿಮ್ಗಿಲ್ದಿರೋದು. ವಿವೇಕ್, ನಿಮಗೆ ನಮ್ ಹುಡುಗಿ ಇಷ್ಟ ಆಗಿದ್ದಾಳ? ಅರೆ ಆಂಟಿ, ಏಕೆ ಸವಾಲೆ? ನನಗೆ ನಿಮ್ ಭೇಟಿ ತುಂಬಾ ಇಷ್ಟ ಆಗಿದ್ದಾಳೆ. ನನ್ನ ಕಡೆಯಿಂದ 200% ಓಕೆ. ಬಡ ಸಾಬ್, ನಿಮ್ ಕಡೆಯಿಂದ ಹೆಣ್ಗೆ ಪ್ರಶ್ನೆ ಗಿಶ್ನೆ ಈ ತರದ್ ಯಾವ್ದು ಇಲ್ವಾ? ಸರಿ ಬೇಟಿ, ನಿನ್ಗೆ ನನ್ನ ಮಗ ಓಕೆನಾ? ಮಾಮ್ ಹೇಗೆ ಹೇಳ್ತಾರೋ ಹಾಗೆ. ಓಹೋ, ಹಾಗಿದ್ರೆ ಇಬ್ಬರಿಗೂ ಒಪ್ಪಿಗೆ ಆದಂಗ ಆಯ್ತು. ಹಾಗಿದ್ರೆ ಮದುವೆ ಮಾತುಕತೆ ಮುಂದುವರ್ಸ್ಬಿಡಿ. 1 minute. ಕ್ಯಾ ಬೇಟಾ? ಮುಜೆ ಚಾರು ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಅಷ್ಟೇ ತಾನೆ, ಧಾರಾಳವಾಗಿ ಮಾತಾಡಿ. ಮಾಮ್, ಕಮಾನ್ ಬೇಬಿ, ಇದೆಲ್ಲ ಈಗಿನ ಕಾಲದಲ್ಲಿ ಇಟ್ಸ್ ವೆರಿ ಕಾಮನ್. ಈಗಲೇ ನೀವಿಬ್ರು ಒಬ್ರಿಗೊಬ್ರು ಮನ್ಸ್ ಬಿಚ್ಚಿ ಮಾತಾಡ್ಕೊಂಡ್ರೆ ತಾನೆ ಮುಂದಕ್ಕೆ ಖುಷಿಯಾಗಿ ಜೀವನ ಮಾಡೋಕ್ಕಾಗೋದು. ಅದು ಹಾಗಲ್ಲ ಮಾಮ್. ಬೇಬಿ, ಇಂಡಿಯನ್ ಕಲ್ಚರ್ ಇಂದ ಆಚೆ ಬಾ, ಹೋಗಿ ಮಾತಾಡ್. ಓಕೆ, ಬಿ ಪ್ರಾಕ್ಟಿಕಲ್. ಕಮ್ ಆನ್ ವಿವೇಕ್, ಕ್ಯಾರಿ ಆನ್, ಹೋಗ್ಬೇಕು. ಅಲ್ವೋ ರಾಮಾಚಾರಿ, ಅದ್ಯಾರೋ ದೊಡ್ಡ ಪೊಲೀಸ್ನ ಮೀಟ್ ಮಾಡ್ಬೇಕು ಅಂತ ಹೇಳಿ ಈ ಬೈಲಿ ಕರ್ಕೊ ಬಂದಿದೆಯಲ್ಲ? ಆ ನವದೀಪ್ನ ಬಟಾ ಬೈಲ್ ಮಾಡಕ್ ಹೊರಟಿ. ಅದ್ರ ಮೊದಲನೇ ಹೆಜ್ಜೆ ಈ ಬೈಲಿಂದಾನೇ ಆಗ್ಲಿ. ಅಂದ್ರೆ ಈ ವ್ಯಕ್ತಿನ ನಾವು ಆಫೀಸಲ್ಲಿ ಹೋಗಿ ಭೇಟಿ ಆದ್ರೆ ನಮ್ಗಾಗ್ದಿರೋರು ಯಾರಾದ್ರೂ ನೋಡಿದ್ರೆ ಆ ವಿಷಯ ನವದೀಪ್ ತನಕ ತಲುಪೋ ಸಾಧ್ಯತೆ ಇರುತ್ತೆ. ಅದಾಗಬಾರ್ದು ಅಂದ್ರೆ ಇದೇ ಸೇಫ್ ಜಾಗ. ಏನೋ ರಾಮಾಚಾರಿ, ದೊಡ್ಡ ಪೊಲೀಸ್ ಆಫೀಸರ್ ಅಂತೀಯ, ಯೂನಿಫಾರ್ಮೇ ಇಲ್ಲ. ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಯೂನಿಫಾರ್ಮ್ ಹಾಕಲ್ಲ ಕಣ. ಹೌದಾ? ಬಸವರಾಜ್, ನಾನೇ ಸರ್. ಮೀಟ್ ಮಾಡ್ಬೇಕು ಅಂತಿದ್ದು? ಮುಖ್ಯವಾದ ವಿಷಯ ಇದೆ ಸರ್. ಆ ನವದೀಪ್ ಅನ್ನೋ ಫ್ರಾಡ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೀನಿ ಸರ್. ಅವನ ವಿರುದ್ಧ ನಿಂತವ್ರನ್ನ ಹೆದರ್ಸಿ ಬೆದರ್ಸಿ ಅವನ ಸಾಮ್ರಾಜ್ಯನ ವಿಸ್ತಾರ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಸರ್. ಅವನಿಂದ ಲಾಸ್ ಆದವ್ರು ಎಷ್ಟು ಜನ, ನೋವು ತಿಂದವ್ರು ಎಷ್ಟು ಜನ? ಇದು ಎಲ್ರಿಗೂ ಗೊತ್ತಿರೋ ಸತ್ಯ. ಎಲ್ಲ ಗೊತ್ತಿದೆ ಅಂದಮೇಲೆ ಅದ್ರ ವಿರುದ್ಧ ಆಕ್ಷನ್ ತಗೊಳಕ್ಕಾಗಲ್ವಾ? ಅವನ ವಿರುದ್ಧ ಮಾತಾಡೋರೇ ಸಿಗಲ್ಲ, ಇನ್ ಸಾಕ್ಷಿ ಹೇಳೋರು ಸಿಗ್ತಾರ? ಆದ್ರೆ ನೀವು ಫೋನ್ ಮಾಡಿ ನವದೀಪ್ ವಿರುದ್ಧ ಸಾಕ್ಷಿ ಕಲೆಕ್ಟ್ ಮಾಡ್ತೀನಿ ಅಂದಾಗ ಧೈರ್ಯ ಬಂತು. ಸರ್, ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಡೋದು ನನ್ನ ಜವಾಬ್ದಾರಿ ಸರ್. ಆ ನವದೀಪ್ ಎಲ್ಲ ಇಲ್ಲೀಗಲ್ ಬಿಸ್ನೆಸ್ಗಳನ್ನ ಒಂದೊಂದಾಗೆ ಕಣ್ಣು ಹಿಡಿತಾ ಹೋಗ್ತಾ ಇದ್ದೀನಿ ಸರ್. ಆ ಎಲ್ಲ ಕೆಲಸನೂ ನಾನು ಮಾಡ್ಬೋದು, ನಾನು ಮಾಡ್ತೀನಿ ಸರ್. ಆದ್ರೆ ಅವನ್ನ ಜೈಲಿಗೆ ಕಳ್ಸಕ್ಕೆ ನನಗೆ ನಿಮ್ಮ ಸಹಾಯ ಬೇಕು ಸರ್. ಖಂಡಿತ. ಈಗ ಏನೇನ್ ಕಲೆಕ್ಟ್ ಮಾಡಿದಾರ ಬಸವರಾಜ್? ಸರ್, ಎಲ್ಲ ಎವಿಡೆನ್ಸ್ ಆಗಿ ಬಳಸ್ಬೋದು. ಅವ್ರು ಮಾಡಿರೋ ಅಷ್ಟು ಇಲ್ಲಿಗಲ್ ಆಕ್ಟಿವಿಟೀಸ್ ಬಗ್ಗೆ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಸರ್. ಅವನ್ನ ಅರೆಸ್ಟ್ ಮಾಡಕ್ಕೆ ನಿಮ್ಗೆ ಏನೇನು ಡೀಟೇಲ್ಸ್ ಎವಿಡೆನ್ಸ್ ಬೇಕು ಅದನ್ನೆಲ್ಲ ಕಲೆಕ್ಟ್ ಮಾಡ್ಬಿಟ್ಟು ನಾನು ನಿಮ್ಗೆ ಫೋನ್ ಮಾಡ್ತೀನಿ ಸರ್. ವೆರಿ ಗುಡ್, ನಾನು ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಸರ್. ರಾಮಾಚಾರಿ, ಅವ್ರು ನಿಜವಾಗ್ಲೂ ನಮ್ಗೆ ಹೆಲ್ಪ್ ಮಾಡ್ತಾರಾ? ಮಾಡ್ತಾರೆ ಕಣ. ಬಾ ಸೆಲೆಕ್ಟ್. ಕ್ಯೂ ಜಾನ್, ಏನು ಮಾತಾಡ್ತಾ ಇಲ್ಲ?
ಲಡ್ಕ್ಯ ಲೇಟಾಗೆ ಮಾತು ಶುರು ಮಾಡೋದಲ್ಲ. ಇಟ್ಸ್ ಓಕೆ, ನಾನೇ ಮಾತು ಶುರು ಮಾಡ್ತೀನಿ. ನಾನು ದುನಿಯಾ ಸುತ್ತಿದ್ದೀನಿ. ಬ್ಯೂಟೀಸ್, ಲಂಡನ್ ಏಂಜಲ್ಸ್, ಅಮೆರಿಕನ್ ಗರ್ಲ್ಸ್, ಹೀಗೆ ನೋಡ್ದಿರೋ ಹುಡುಗಿರೇ ಇಲ್ಲ. ಆ ಬ್ಯೂಟೀಸ್ಗೂ ಕಿರೀಟ ಇಟ್ಟಾಗಿದ್ಯಾ ನೀನು? ರಿಯಲಿ ಮೈ ಅಭಿ ತಕ್ ನಿನ್ನಷ್ಟು ಬ್ಯೂಟಿಫುಲ್ ಇರೋ ಹುಡುಗಿನ ನೋಡೇ ಇಲ್ಲ. ಮೈ ಲಂಡನ್ ಮೇ ಶಾರ್ಟ್ ಸ್ಕರ್ಟ್ ಹಾಕೊಂಡಿರೋ ಹುಡುಗಿನ ನೋಡಿದ್ದೀನಿ. ಯಾಕೆ ಸ್ವಿಮ್ ಸೂಟ್ ಹಾಕೊಂಡಿರೋ ಹುಡುಗಿನ ನೋಡಿದ್ದೀನಿ. ಲೇಕಿನ್ ಮುಜೆ ಅಭಿ ತಕ್ ಯಾರ ಮೇಲೇನು ಈ ತರ ಫೀಲ್ ಬಂದೇ ಇಲ್ಲ. ಇವತ್ತು ನಿನ್ನ ಸ್ಯಾರಿ ತಕ್ಷಣ ಫುಲ್ ಸೀರೆಲಿ ಹುಡುಗಿನ ನೋಡಲೇ ಬಾರದು ನಿಲ್ಲಲ್ಲ ಟೆಂಪ್ರೇಚರು. ಒಂದು ಗಾನ ಕೇಳಿದ್ದೆ, ಆಗ ನನಗೆ ಈ ಗಾನ ಎಂತ ಅರ್ಥ ಆಗಿರ್ಲಿಲ್ಲ. ನಿನ್ನ ನೋಡಿದ್ಮೇಲೆ ಆ ಗಾನ ಪಕ್ಕ ಪರ್ಫೆಕ್ಟ್ ಅನ್ಸ್ತಾ ಇದೆ. ಐ ಲೈಕ್ ಯು ವೆರಿ ಮಚ್. ಒಂದು ಹಗ್, ಒಂದು ಕಿಸ್ಸಲ್ಲಿ ನಮ್ಮ ಪ್ರೀತಿಗೆ ಸಿಗ್ನೇಚರ್ ಹಾಕೋಣ. ಕಮ್. Hey baby, hey darling, क्या हो गया? ವಾಟ್ ಹ್ಯಾಪನ್? ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಬಡಸಪ್ ಏ ಕ್ಯಾ ಹೇ? ಹಾ, ನಮ್ಮ ಹುಡುಗಿ ನಿಮ್ ಹುಡುಗನ ಜೊತೆ ಮಾತಾಡಕ್ ಹೋಗ್ತಿದ್ದಂಗೆನೆ ಹತ್ಕೊಂಡು ಓಡ್ ಬರ್ತಾ ಇದ್ದಿಲ್ಲ. ಇದ್ರ ಅರ್ಥ ಏನು? Why are you crying, baby? चारू, What happened? चारू, why? What happened? क्या हो गया? ಹಲೋ, ತಾವು ಹೊರಗೆ ಇದ್ರಿ ತಾನೆ? ತೂ ಬೋಲೋ, ಕ್ಯಾ ಹೋ ಗಯಾ? ಇಷ್ಟಕ್ಕೆ ಬೇಸರ ಮಾಡ್ಕೊಳ್ಳುವಂಥದ್ದೇನಿದೆ? ಐ ಜಸ್ಟ್ ಎಕ್ಸ್ಪ್ರೆಸ್ಡ್ ಮೈ ಲವ್. ಯಾವ ತರ ಮಾಡಿದ್ರು ಎಕ್ಸ್ಪ್ರೆಸ್? ಚಿಕ್ಕಿ ಶಟ್ ಅಪ್. ಬೇಬಿ ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ನನ್ಗೆ ತುಂಬಾ ಅನ್ಕಂಫರ್ಟೇಬಲ್ ಆಗ್ತಿದೆ. ನಾನು ಬರ್ತೇನೆ. ಬೇಬಿ ವಾಟ್ ಹ್ಯಾಪನ್? ಸ್ವಲ್ಪ ತಿದ್ದು ಹೋಗ್ಬೋದಾ? ಇಲ್ಲ ಇಲ್ಲ ಇಲ್ಲ, ನಾನು ಹೊರಡ್ತೀನಿ. ಬೇಬಿ बेटा क्या हो गया? डैड, मैंने तो मेरे लव को एक्सप्रेस किया बस. ಅಷ್ಟಕ್ಕೆ ಕೋಪ ಮಾಡ್ಕೊಂಡ್ರೆ ಹೇಗೆ? ಅದೇ ಅದು ಯಾವ ತರ ಅಂತ ನಾನು ಅವಾಗಿಂದ ಕೇಳ್ತಾನೆ ಇದ್ದೀನಿ. ನಮ್ಮ ಫಾರಿನ್ ಅಲ್ಲಿ ನಮ್ಮ ಪ್ರೀತಿನ ಹೇಳ್ಕೊಳ್ಳೋದು ಒಂಥರ ಡಿಫ್ರೆಂಟ್. ಹಮಾರ ದಿಲ್ ಮೇ ಜೋ ಹೈ ಅದನ್ನ ಹೇಳ್ಕೊಂಡು ಹಗ್ ಮಾಡಿ ಹ್ಯಾಂಡ್ಗೆ ಕಿಸ್ ಮಾಡೋದು. ಬಟ್ ಚಾಕು ಮುझे ಟಚ್ ಕರ್ನೆ ಬಿಟ್ಟಿಲ್ಲ. ಅಳಿಯಂದ್ರೆ ಇದು ಇಂಡಿಯಾ, ಲಂಡನ್ ಅಲ್ಲ. ಪ್ಯಾರ್ ಎಲ್ಲ ಜಾಗದಲ್ಲೂ ಒಂದೇ ಅಲ್ವಾ? ಇರ್ಬೋದು ಅಳಿಯಂದ್ರೆ, ಆದ್ರೆ ಅದನ್ನ ಹೇಳ್ಕೊಳ್ಳೋ ವಿಧಾನ ಇದೆಯಲ್ಲ ತುಂಬಾ ಬೇರೆ ಬೇರೆ ಇದೆ. ಫಾರಿನ್ ಗರ್ಲ್ಸ್ಗೂ ಇಂಡಿಯನ್ ಗರ್ಲ್ಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಇಲ್ಲಿರೋರು ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ. ಅವ್ರ ಹತ್ರ ಸ್ವಲ್ಪ ಕೇರ್ಫುಲ್ ಆಗಿ ಮೂವ್ ಮಾಡ್ಬೇಕು. ಬಟ್ ನಾನು ಇಟ್ಸ್ ಓಕೆ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಇಟ್ಸ್ ಓಕೆ ಬೇಟೆ, ಫಸ್ಟ್ ಟೈಮ್ ಹೀಗೆಲ್ಲ ಆಗುತ್ತೆ. ನೆಕ್ಸ್ಟ್ ಮೀಟಿಂಗಲ್ಲಿ ಎಲ್ಲ ಸರಿ ಹೋಗುತ್ತೆ.